ನಮಸ್ಕಾರ. ಬೇಟೆಯಾಡುವ ಬಾವಲಿ ಕಲಾವಿದನ ಕುಂಚ ಕಲ್ಪನೆಯನ್ನು ಮೀರಿ ವೈಜ್ಞಾನಿಕವಾದಾಗ ಬಾವಲಿಗಳು ಹಕ್ಕಿಗಳನ್ನು ತಿಂತವೆ ಅನ್ನುವ ಕಲ್ಪನೆ ಬಹುಕಾಲದವರೆಗೆ ಕೇವಲ ಜಾನಪದ ಕಥೆಗಳ ಅತಿಶಯೋಕ್ತಿ ಅಂತ ಪರಿಗಣಿಸಲ್ಪಟ್ಟಿತ್ತು. ರಾತ್ರಿಯ ಕತ್ತಲಿನಲ್ಲಿ ಹಾರುವ ಈ ಸಸ್ತನಿಗಳು ಮುಖ್ಯವಾಗಿ ಕೀಟಗಳು, ಹಣ್ಣುಗಳು, ಮಕರಂದ ಅಥವಾ ಕೆಲವೊಮ್ಮೆ ರಕ್ತವನ್ನು ಸೇವಿಸ್ತವೆ ಅನ್ನೋದು ಜೀವವಿಜ್ಞಾನದ ಸಾಮಾನ್ಯ ತಿಳುವಳಿಕೆ ಆಗಿತ್ತು. ಆದರೆ ಪ್ರಕೃತಿಯ ಇತಿಹಾಸ ಅನೇಕ ಬಾರಿ ವಿಜ್ಞಾನಕ್ಕಿಂತ ಮೊದಲು ಕಲಾವಿದರ ಕಣ್ಣುಗಳಲ್ಲಿ ಕೆಲವೊಮ್ಮೆ ಪ್ರತಿಫಲಿಸಿದೆ. ಇತ್ತೀಚಿನ ಸಂಶೋಧನೆ ಒಂದು ಸುಮಾರು 4 ಶತಮಾನಗಳಷ್ಟು ಹಳೆಯ ಚಿತ್ರವೊಂದು ವಿಜ್ಞಾನ ಇತ್ತೀಚೆಗೆ ದಾಖಲಿಸಿರ್ತಕ್ಕಂಥ ಬಾವಲಿಗಳ ನಡವಳಿಕೆಯನ್ನು ಬಹಳ ಹಿಂದೆಯೇ ಸೆರೆ ಹಿಡಿದಿದೆ ಎನ್ನುವ ಸೋಜಿಗದ ಸಂಗತಿಯನ್ನು ಹೊರಗೆಳೆದತ್ತೆ. ಕಲೆ ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಲ್ಲ, ಅದು ಪ್ರಕೃತಿಯ ಸೂಕ್ಷ್ಮ ಅವಲೋಕನಗಳ ನೋಡುವ ದಾಖಲೆ ಅನ್ನೋದನ್ನು ಕೂಡ ಈ ಅಧ್ಯಯನ ಇನ್ನೊಂದು ಸಲ ಮತ್ತೊಮ್ಮೆ ಸಾಬೀತುಪಡಿಸಿದೆ. 400 ವರ್ಷಗಳಿಗೂ ಹಿಂದಿನ ಅಂದರೆ 1660 ಅವಧಿಗೆ ಸೇರ್ತಕ್ಕಂಥ ಫ್ಲೆಮಿಶ್ ಮಾಸ್ಟರ್ ಜಾನ್ ಬ್ರುಗೆಲ್ ಡಿ ಎಲ್ಡರ್ ಬರೆದಂಥ ಏರ್ ಎನ್ನುವ ತೈಲವರ್ಣ ಚಿತ್ರ ಬಾವಲಿಗಳು ಮತ್ತು ಅವುಗಳ ರಾತ್ರಿಯ ಆಹಾರದ ನಡವಳಿಕೆಗಳ ಬಗ್ಗೆ ವೈಜ್ಞಾನಿಕ ರಹಸ್ಯವನ್ನು ತಿಳಿಸ್ತಾ ಇದೆ. ನಾವು ಇತ್ತೀಚೆಗಷ್ಟೇ ಗಮನಿಸಲಾಗೈತೆ. ಈ ವರ್ಣಚಿತ್ರ 12ಕ್ಕೂ ಹೆಚ್ಚು ಬಾವಲಿ ಮತ್ತು 60ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ಚಿತ್ರಗಳನ್ನ ಒಳಗೊಂಡತೆ. ಆದರೆ ಪ್ರಾಣಿ ಸಂಗ್ರಹದಲ್ಲಿ ಗುರುತಿಸಬಹುದಂಥ ನಾಕ್ಟಲಸ್ ಬಾವಲಿ ಅಂದರೆ ನೆಕ್ಟಲಸ್ ಕುಲದಂಥ ಪ್ರಭೇದದ ಬಾವಲಿ ಬಾಯಿಯಲ್ಲಿ ಹಕ್ಕಿಯನ್ನು ಹಿಡ್ಕೊಂಡಿರೋ ರೀತಿಯಲ್ಲಿ ತೋರಿಸಲಾಗಿದೆ ಈ ಚಿತ್ರದಲ್ಲಿ. ಇದು ಬಾವಲಿಗೆ ಬಹಳ ಅಸಾಮಾನ್ಯವಾದಂಥ ನಡವಳಿಕೆ ಆಗೈತೆ. 2025 ಗ್ರೇಟರ್ ನಾಕ್ಟಲ್ ಬಾವಲಿಗಳು ಅಂದರೆ ನೈಕ್ಟಲಸ್ ಲಾಸಿಯೋಪ್ಟೆರಸ್ ಈ ಬಾವಲಿಗಳು ಗಾಳಿನಲ್ಲಿ ಹಾರಬೇಕಾದ್ರೆ ವಲಸೆ ಹೋಗ್ತಕ್ಕಂಥ ಪ್ಯಾಸರಿನ್ಗಳನ್ನ ಅಂತ ಹೇಳಿದ್ರೆ ಕುಳಿತುಕೊಳ್ತಕ್ಕಂಥ ಪಕ್ಷಿಗಳನ್ನ ತಿಂತವೆ ಅನ್ನೋದು ಖಚಿತವಾಗಿ ಗೊತ್ತಾಗಿರಲಿಲ್ಲ. ಇತ್ತೀಚೆಗೆ ಪ್ರಾಣಿ ವಿಜ್ಞಾನಿಗಳು ಈ ತೈಲ ಚಿತ್ರವನ್ನು ಮರುಪರಿಶೀಲನೆ ಮಾಡಿದಾಗ ಕಲಾವಿದ ಕೇವಲ ಕಲ್ಪನೆಯನ್ನು ಮಾಡಿಲ್ಲ, ಆತ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ನಿಜವಾಗಿ ಕಂಡ ಘಟನೆಯನ್ನು ಚಿತ್ರಿಸಿರುವ ಸಂಭವನೀಯತೆ ಬಹಳ ಹೆಚ್ಚು ಅಂತೇಳಿ ಒಪ್ಕೊಳ್ತಾ ಇದ್ದಾರೆ. 20ನೇ ಶತಮಾನದ ಉತ್ತರಾರ್ಧದಿಂದ ಪ್ರಾರಂಭ ಮಾಡಿ ದಕ್ಷಿಣ ಅಮೆರಿಕದ ಉಷ್ಣವಲಯದ ಕಾಡುಗಳಲ್ಲಿ ನಡೆಸಿದಂಥ ಅಧ್ಯಯನಗಳು ಕೆಲವು ದೊಡ್ಡ ಬಾವಲಿಗಳು ಸಣ್ಣ ಹಕ್ಕಿಗಳನ್ನ ಹಿಡಿದು ತಿನ್ನೋದನ್ನು ದಾಖಲಿಸಿದ್ದಾವೆ. ವಿಶೇಷವಾಗಿ ಸಂಜೆ ಮತ್ತು ಮುಂಜಾನೆ ತಮ್ಮ ಗೂಡುಗಳಿಗೆ ಮರಳತಕ್ಕಂಥ ಅಥವಾ ಅಲ್ಲಿಂದ ಹೊರಡ್ತಕ್ಕಂಥ ಸಣ್ಣ ಹಕ್ಕಿಗಳು ಬಾವಲಿಗಳ ದಾಳಿಗೆ ಒಳಗಾಗುತ್ತವೆ ಅನ್ನೋದು ಬೆಳಕಿಗೆ ಬಂದತೆ. ಈ ಬೇಟೆ ಸಾಮಾನ್ಯವಾದ್ದಲ್ಲ. ಹೆಚ್ಚಿನ ಬಾವಲಿಗಳು ಇಂದಿಗೂ ಕೂಡ ಕೀಟಗಳು ಅಥವಾ ಹಣ್ಣುಗಳನ್ನೇ ಆಹಾರವಾಗಿ ಸೇವಿಸ್ತವೆ. ಆದರೂ ಕೂಡ ಅವಕಾಶ ದೊರೆತಾಗ ಕೆಲವು ಜಾತಿಯ ಹಕ್ಕಿಗಳನ್ನು ಕೂಡ ಅವು ಬೇಟೆಯಾಡಿ ಆಹಾರವಾಗಿ ತಿಂತವೆ ಅನ್ನೋದನ್ನು ಆಧುನಿಕ ಜೀವವಿಜ್ಞಾನ ದೃಢಪಡಿಸಿದೆ. ಹೀಗಾಗಿ 400 ವರ್ಷಗಳ ಹಿಂದಿನ ಚಿತ್ರದಲ್ಲಿನ ದೃಶ್ಯ ಕಲ್ಪನೆ ಅಲ್ಲದೆ ನೈಜ ಪರಿಸರವನ್ನು ಪ್ರತಿಬಿಂಬಿಸಿರ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚು. ಗ್ರೇಟರ್ ಫಾಲ್ಸ್ ವ್ಯಾಂಪೈರ್ ಬ್ಯಾಟ್ ಅಂತಕ್ಕಂಥದ್ದು ಅಮೆರಿಕ ಖಂಡದ ಅತಿ ದೊಡ್ಡ ಬಾವಲಿಗಳಲ್ಲಿ ಒಂದು. ಹೆಸರಿನಲ್ಲಿ ವ್ಯಾಂಪೈರ್ ಅಂತ ಇದ್ರೂ ಕೂಡ ಇದು ರಕ್ತವನ್ನು ಕುಡಿಯೋದಿಲ್ಲ. ಬದಲಿಗೆ ಸಣ್ಣ ಸಸ್ತನಿಗಳು, ಹಲ್ಲಿಗಳು, ಕಪ್ಪೆಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಹಕ್ಕಿಗಳನ್ನು ಕೂಡ ಇದು ಬೇಟೆಯಾಡ್ತದೆ. ಇವು ಅತ್ಯಂತ ಸೂಕ್ಷ್ಮ ಶ್ರವಣ ಶಕ್ತಿ, ಕತ್ತಲಿನಲ್ಲಿ ದಿಕ್ಕು ಗುರುತಕ್ಕಂಥ ಪ್ರತಿಧ್ವನಿ ವ್ಯವಸ್ಥೆ ಅಂದರೆ ಎಕೋ ಲೊಕೇಶನ್ ವ್ಯವಸ್ಥೆ ಮತ್ತು ಬಲಿಷ್ಠ ದವಡೆಗಳ ನೆರವಿನಿಂದ ಬೇಟೆಯನ್ನು ಹಿಡಿತವೆ. ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ಪಡಿತಾ ಇರುವ ಅಥವಾ ನಿಧಾನವಾಗಿ ಆಡ್ತಾ ಇರುವ ಹಕ್ಕಿಗಳು ಇವುಗಳಿಗೆ ಸುಲಭವಾಗಿ ಗುರಿಯಾಗ್ತವೆ. ಈ ಸಂಶೋಧನೆ ಅತ್ಯಂತ ಆಸಕ್ತಿದಾಯಕ ಅಂಶ ಅಂತ ಹೇಳಿದ್ರೆ ಚಿತ್ರದಲ್ಲಿರ್ತಕ್ಕಂಥ ಬಾವಲಿಯ ದೇಹ ರಚನೆ, ರೆಕ್ಕೆಗಳ ಆಹಾರ, ಹಾರಾಟದ ಭಂಗಿ ಮತ್ತು ಬೇಟೆಯನ್ನು ಹಿಡಿದಿರ್ತಕ್ಕಂಥ ವಿಧಾನ ಇವೆಲ್ಲವೂ ಆಧುನಿಕ ಪ್ರಾಣಿ ವಿಜ್ಞಾನದ ವಿವರಗಳಿಗೆ ಬಹಳ ಸೋಜಿಗದ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾ ಇದೆ. ಅಂದರೆ ಈ ಚಿತ್ರ ಬರೆದಾದ ತನ್ನ ಕಲ್ಪನೆಯಿಂದ ಈ ಜೀವಿಯನ್ನು ಬಾವಲಿಯನ್ನು ಚಿತ್ರಿಸಲಿಲ್ಲ, ಆತ ನಿಸರ್ಗದಲ್ಲಿ ನಡೆದಕ್ಕಂಥ ಘಟನೆಗಳನ್ನ ಬಹಳ ಗಮನದಲ್ಲಿ ನೋಡಿ ಅದನ್ನು ನಿಷ್ಠೆಯಿಂದ ಚಿತ್ರಿಸಿದ್ದನ್ನ ಅಭಿಪ್ರಾಯಕ್ಕೆ ಸಂಶೋಧಕರು ಬಂದಿದ್ದಾರೆ. ವಿಜ್ಞಾನದಲ್ಲಿ ಇದು ಕ್ಷೇತ್ರಾವಲೋಕನ ಅಂದರೆ ಫೀಲ್ಡ್ ಅಬ್ಸರ್ವೇಷನ್ ಅಂತ ಕರೀತಕ್ಕಂಥ ವಿಧಾನವನ್ನು ಆ ಕಾಲದ ಕೆಲವು ಕಲಾವಿದರು ತಮ್ಮ ಕಲೆಯ ಮೂಲಕ ಅನುಸರಿಸಿದ್ರು ಮತ್ತು ಅದನ್ನು ಚಿತ್ರಿಸಿದ್ರು ಅನ್ನೋದನ್ನು ತೋರಿಸ್ತಾ ಇದೆ. ಇತಿಹಾಸದಲ್ಲಿ ಅನೇಕ ವೈಜ್ಞಾನಿಕ ಮಾಹಿತಿಗಳು ಮೊದಲು ಚಿತ್ರಗಳಲ್ಲಿ, ಪ್ರವಾಸಿಗಳ ದಿನಚರಿಗಳಲ್ಲಿ ಅಥವಾ ನೈಸರ್ಗಿಕ ಚಿತ್ರಣಗಳಲ್ಲಿ ದಾಖಲಾಗಿದ್ದಾವೆ. ಛಾಯಾಗ್ರಹಣದ ಆವಿಷ್ಕಾರಕ್ಕೆ ಮೊದಲು ಪ್ರಕೃತಿ ದಾಖಲಾತಿಗೆ ಚಿತ್ರಗಾರರೇ ಮುಖ್ಯವಾದಂಥ ಮಾರ್ಗ ಮತ್ತು ಸಾಧನ ಆಗಿದ್ದರು. ಅವರ ಚಿತ್ರಗಳಲ್ಲಿ ಕೆಲವು ಸಲ ಪ್ರಾಣಿಗಳ ನಡವಳಿಕೆ, ಸಸ್ಯಗಳ ವಿನ್ಯಾಸ, ಋತುಗಳ ಬದಲಾವಣೆ, ಪಕ್ಷಿಗಳ ವಲಸೆ ಮತ್ತು ಪರಿಸರದ ಲಕ್ಷ್ಯಗಳು ಅಚ್ಚುಕಟ್ಟಾಗಿ ದಾಖಲಾಗಿದ್ದಾವೆ. ಇಂದಿನ ವಿಜ್ಞಾನಿಗಳು ಇಂಥ ಐತಿಹಾಸಿಕ ಕಲಾಕೃತಿಗಳನ್ನು ಕೇವಲ ಕಲೆಯ ದೃಷ್ಟಿಯಿಂದ ಮಾತ್ರ ಅಲ್ಲದೆ ಜೀವವಿಜ್ಞಾನ, ಪರಿಸರ ವಿಜ್ಞಾನ ಮತ್ತು ಹವಾಮಾನ ಇತಿಹಾಸದ ಮಾಹಿತಿಯ ಮೂಲಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಈ ಅಧ್ಯಯನದ ಒಂದು ಮಹತ್ವ ಪಾಠವನ್ನು ನಮಗೆ ಕಲಿಸ್ತಾ ಇದೆ. ವಿಜ್ಞಾನ ಕೇವಲ ಪ್ರಯೋಗಾಲಯಗಳಲ್ಲಿ ಮಾತ್ರ ಬೆಳೆಯೋದಿಲ್ಲ. ಕೆಲವೊಮ್ಮೆ ಕಲಾವಿದರ ಕಣ್ಣುಗಳು ವಿಜ್ಞಾನಿಗಳಿಗಿಂತ ಮೊದಲು ಪ್ರಕೃತಿಯ ಅಪರೂಪದ ಘಟನೆಗಳನ್ನ ಕಂಡಿರ್ತವೆ.
ವಿಜ್ಞಾನ ಅವುಗಳಿಗೆ ಶತಮಾನಗಳ ನಂತರ ವಿವರಣೆಯನ್ನು ನೀಡಿದೆ. ಹಳೆಯ ಚಿತ್ರಗಳು, ಶಿಲ್ಪಗಳು, ಪ್ರವಾಸಿಗಳ ದಿನಚರಿಗಳು ಮತ್ತು ಸ್ಥಳೀಯ ಜಾನಪದ ಜ್ಞಾನ ಕೂಡ ಇವೆಲ್ಲವೂ ಕೂಡ ಜೀವವೈವಿಧ್ಯ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವೊಮ್ಮೆ ಅಮೂಲ್ಯ ದಾಖಲೆಗಳಾಗಿ ಮಾರ್ಪಾಡಾಗೋದು ಕೂಡ ಕಂಡು ಬಂದೈತೆ. ವಿಜ್ಞಾನ ಹೊಸ ಸಾಕ್ಷ್ಯ ಪುರಾವೆಗಳನ್ನು ಸಂಗ್ರಹಿಸುವಂತೆ ಕಲೆಯು ಕೂಡ ಹಳೆಯ ಸಾಕ್ಷ್ಯಗಳನ್ನ ಉಳಿಸ್ಕೊಂಡಿರ್ತದೆ. 400 ವರ್ಷಗಳ ಹಿಂದೆ ರಚಿಸಲಾದಂಥ ಒಂದು ಚಿತ್ರ ಬಾವುಗಳು ಹಕ್ಕಿಗಳನ್ನು ಭೇಟಿಯಾಡ್ತಕ್ಕಂಥ ದೃಶ್ಯವನ್ನು ದಾಖಲಿಸಿರೋದು ಕಲೆ ಮತ್ತು ವಿಜ್ಞಾನದ ನಡುವಿನ ಅದ್ಭುತ ಸಂಬಂಧವನ್ನು ಅನಾವರಣಗೊಳಿಸುತ್ತದೆ. ಒಂದು ಕಾಲದಲ್ಲಿ ಕಲ್ಪನೆ ಅಂತ ತಳ್ಳಿ ಹಾಕಲ್ಪಟ್ಟ ದೃಶ್ಯನೇ ಇವತ್ತು ವೈಜ್ಞಾನಿಕವಾಗಿ ಸಮರ್ಥಿತ ನಡವಳಿಕೆ ಜೊತೆಗೆ ಹೊಂದಾಣಿಕೆ ಆಗ್ತಾ ಇದೆ. ಈ ಘಟನೆ ನಮಗೆ ಒಂದು ಸಂದೇಶವನ್ನು ನೀಡ್ತಾ ಇದೆ. ಪ್ರಕೃತಿಯ ಸತ್ಯಗಳು ಯಾವಾಗಲೂ ಪ್ರಯೋಗಾಲಯಗಳಲ್ಲಿ ಹುಟ್ಟೋದಿಲ್ಲ. ಅವು ಕೆಲವು ಸಲ ಕಲಾವಿದನ ಕುಂಚದಲ್ಲಿ, ಪ್ರವಾಸಿಗನ ದಿನಚರಿಯಲ್ಲಿ ಅಥವಾ ಗ್ರಾಮೀಣ ಜನರ ಅನುಭವಗಳಲ್ಲಿ ಕೂಡ ಮೂಡಿಬರಬಹುದು. ವಿಜ್ಞಾನ ಸತ್ಯಗಳನ್ನ ಪರಿಶೀಲನೆ ಮಾಡಿ ದೃಢಪಡಿಸ್ತದೆ. ಆದರೆ ಅವುಗಳನ್ನು ಮೊದಲ ಬಾರಿಗೆ ಗಮನಿಸಿದ ಕಣ್ಣುಗಳು ಅನೇಕ ಬಾರಿ ವಿಜ್ಞಾನಿಗಳಲ್ಲದೆ ಬೇರೆ ಸಾಮಾನ್ಯರದು, ಕಲಾವಿದರದ್ದು ಕೂಡ ಆಗಿರಬಹುದು. ಆದ್ದರಿಂದ ಪ್ರಕೃತಿಯನ್ನು ಅರಿಯುವ ನಮ್ಮ ಪ್ರಯಾಣದಲ್ಲಿ ಕಲೆ ಮತ್ತು ವಿಜ್ಞಾನ ಪರಸ್ಪರ ವಿರೋಧಿಗಳಲ್ಲ. ಕೆಲವು ಸಲ ಅವು ಒಂದೇ ಸತ್ಯವನ್ನು ಪ್ರತಿಬಿಂಬಿಸುವ ಎರಡು ಕನ್ನಡಿಗಳು ಆಗಿರ್ತವೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಕಲೆಯ ಮೂಲಕ ಉಂಟಾಗಿರುವ ಹಲವಾರು ಐತಿಹಾಸಿಕ ಸಂಗತಿಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.